ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಶಾಸಕ ಶೈಲೇಂದರ್ ಬೆಲ್ದಾಳೆ. ಮುಂದಿನ ಮೇ 2026ಕ್ಕೆ ಅನುಭವ ಮಂಟಪ ಲೋಕಾರ್ಪಣೆ ಸಚಿವ ಈಶ್ವರ್ ಬಿ ಖಂಡ್ರೆ. ಬೀದರ್ನಲ್ಲಿ ಪಿಎಂ ಫಸಲ ಭೀಮಾ ಜಾಗೃತಿ ಅಭಿಯಾನಕ್ಕೆ ಚಾಲನೆ, ಸಂಸದರಾದ ಸಾಗರ್ ಖಂಡ್ರೆ. ಸುದ್ದಿಯ ವಿವರಗಳು. ಬೀದರ್ ದಕ್ಷಿಣ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ 2024-25ನೇ ಸಾಲಿನ ಕಲ್ಯಾಣ ಪಥ ಯೋಜನೆಯಡಿ 2 ಪ್ರಮುಖ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಇಂದು ಶಾಸಕರಾದ ಡಾ ಶೈಲೇಂದರ್ ಬೆಲ್ದಾಳೆ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. ಈ ಪೈಕಿ ಬೆಳ್ಳೂರು ಗ್ರಾಮದಿಂದ ರಾಜ್ಯ ಹೆದ್ದಾರಿ 15ರವರೆಗೆ ಸಂಪರ್ಕ ಕಲ್ಪಿಸುವ ರಸ್ತೆಗೆ ಅನುಮೋದಿತ ಅನುದಾನದಡಿ ಕಾಮಗಾರಿ ಆರಂಭವಾಗಿದ್ದು, ಸಾರ್ವಜನಿಕರ ಅನುಕೂಲಕ್ಕಾಗಿ ಅತ್ಯಂತ ಗುಣಮಟ್ಟದ ರೀತಿಯಲ್ಲಿ ಕಾಮಗಾರಿ ಪೂರ್ಣಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಶಾಸಕರು ಸೂಚನೆ ನೀಡಿದರು. ಅದೇ ರೀತಿಯಾಗಿ ಆನಂದೂರು ಗ್ರಾಮದಿಂದ ಗಡಿ ಭಾಗವಾದ ಮಳಚಪುರವರೆಗೆ 2 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಸುಧಾರಣೆ ಕಾಮಗಾರಿಗೂ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಈ ಯೋಜನೆಯು ಗ್ರಾಮಸ್ಥರ ಸಂಚಾರ ದುರಸ್ತಿಗೊಳಿಸಿ ಸಮಗ್ರ ಅಭಿವೃದ್ಧಿಗೆ ಮಾರ್ಗ ತೆಗೆಯಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಈ ಕಾರ್ಯಕ್ರಮಗಳಲ್ಲಿ ಸಂಬಂಧಿತ ಇಲಾಖೆ ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಬಸವಕಲ್ಯಾಣದಲ್ಲಿ ಭವ್ಯವಾಗಿ ನಿರ್ಮಾಣಗೊಳ್ಳುತ್ತಿರುವ ನೂತನ ಅನುಭವ ಮಂಟಪ ಯೋಜನೆಗೆ ಸರ್ಕಾರದಿಂದ ಪರಿಷ್ಕೃತ 742 ಕೋಟಿ ರೂಪಾಯಿಯ ಆಡಳಿತಾತ್ಮಕ ಅನುಮೋದನೆ ದೊರೆತ ಹಿನ್ನೆಲೆಯಲ್ಲಿ ಕಾಮಗಾರಿಯ ಪ್ರಗತಿ ಹಾಗೂ ಗುಣಮಟ್ಟದ ಕುರಿತಂತೆ ಅರಣ್ಯ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಈಶ್ವರ್ ಬಿ ಖಂಡ್ರೆ ಅವರು ಇಂದು ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಮೇ 2026ರೊಳಗೆ ಲೋಕಾರ್ಪಣೆಗೊಳಿಸಲು ಕಾಮಗಾರಿ ಯುಕ್ತಿಯುತವಾಗಿ ಪೂರ್ಣಗೊಳಿಸುವಂತೆ ಅವರು ಸೂಚಿಸಿದರು. ಈಗಾಗಲೇ ನೆಲಮಹಡಿ ಸೇರಿದಂತೆ 5 ಅಂತಸ್ತಿನ ಕಟ್ಟಡ ಕಾರ್ಯ ಪೂರ್ಣಗೊಂಡಿದ್ದು ಶೇಕಡಾ 63ರಷ್ಟು ಭೌತಿಕ ಪ್ರಗತಿಯಾಗಿದೆ. ಇವರಿಗೂ 271 ಕೋಟಿ ರೂಪಾಯಿ ವೆಚ್ಚವಾಗಿ ಖರ್ಚು ನಡೆಸಲಾಗಿದೆ. ಸಮಗ್ರ ಅನುಭವ ಮಂಟಪ ಜಾಗತಿಕ ಮಟ್ಟದ ಆಧುನಿಕ ಶರಣ ಸ್ಮಾರಕವಾಗಿದ್ದು 770 ಶರಣರ ವಚನಗಳನ್ನು ಕಂಬಗಳಲ್ಲಿ ಕೆತ್ತುವ ಕಾರ್ಯದಲ್ಲಿ ಯಾವುದೇ ಅಕ್ಷರದ ತಪ್ಪು ಇಲ್ಲದಂತೆ ತಜ್ಞರ ಪರಿಶೀಲನೆ ಅಗತ್ಯವಿದೆ. ವಚನಗಳ ಸರಳತೆ, ಅರ್ಥವತ್ತತೆ ಹಾಗೂ ಪ್ರಾಮಾಣಿಕತೆಗೆ ಆದ್ಯತೆ ನೀಡಬೇಕು ಎಂದು ಸಚಿವರು ಒತ್ತಾಯಿಸಿದರು. ಸಭೆಯಲ್ಲಿ ಶರಣರ ಕುರಿತ 157 ಕಿರುಚಿತ್ರಗಳು, ಶರಣ ಗ್ರಾಮ, 7 ಥಿಯೇಟರ್, ವೈಜ್ಞಾನಿಕ ಮ್ಯೂಸಿಯಂ, ಇಷ್ಟಲಿಂಗ ಗ್ಯಾಲರಿ, ಪ್ರವಾಸೋದ್ಯಮಕ್ಕಾಗಿ ವಾಟರ್ ಬೋಟಿಂಗ್ ಹಾಗೂ ಲ್ಯಾಂಡ್ಸ್ಕೇಪ್ ಪ್ಲಾನ್ ಬಗ್ಗೆ ಚರ್ಚೆ ಆಯಿತು. ರಸ್ತೆ ಅಭಿವೃದ್ಧಿಗೆ ಕೆಕೆಆರ್ಡಿಬಿಯಿಂದ ಅನುದಾನ, ಸ್ವಚ್ಛತೆಯ ಕಡೆ ಹೆಚ್ಚಿನ ಗಮನ ಹಾಗೂ ಶರಣರ ರೂಪದ ರೋಬೋಟಿಕ್ಸ್ ಸೇರಿದಂತೆ ಮಹತ್ವದ ಸೂಚನೆಗಳನ್ನು ನೀಡಿದರು. ಸಭೆಯಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಸಿಇಒ ಡಾ ಗಿರೀಶ್ ಬೋದೊಲೆ, ಬಿಕೆಡಿಬಿ ಆಯುಕ್ತ ಜಗನ್ನಾಥ್ ರೆಡ್ಡಿ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು.
ಅಸೆಂಬ್ಲಿ ಸೆಷನ್ ಮತ್ತು ಒಂದು ಹಾಲ್ ನಾವು ಕ್ಯಾಬಿನೆಟ್ ಮೀಟಿಂಗ್ ಮಾಡೋದು. ಉದ್ಘಾಟನೆ ಆದ್ಮೇಲೆ ಅವತ್ತಿನ ದಿವಸ ಅವತ್ತು ಉದ್ಘಾಟನೆ ಮಾಡ್ತೀವಿ. ಅವತ್ತು ಒಂದು ಕ್ಯಾಬಿನೆಟ್ ಮೀಟಿಂಗ್ ಇಲ್ಲೇ ಮಾಡೋದು. I don't know. यही तुम्हारे पास एक्सपर्ट है कुछ ऐसी सर हिलाना कर सकता है सर। क्या कर सकता है? अरे उसका सर्वे करके हाउ टू प्रोसीड फर्दर, हाउ वी कैन मेक सम ಇದು ಅವಾಯ್ಡ್ ಮಾಡ್ಬೋದಾಗಿತ್ತಲ್ಲ. ಸಬ್ಮರ್ಜೆನ್ಸ್ ಸಾಕೋದು ಬಿಟ್ಟು ನೀವು 100 acres ತಗೋಬೋದಾಗಿತ್ತು. Where you take that land? Sir, submergence was very well aware when we were acquiring. We have informed them this time. Our procedures ಮತ್ತೆ ಮಾಧವ್ procedures. ಅವ್ರ ಅವ್ರೇನು ಎಕ್ಸ್ಪರ್ಟ್ಸ್ ಅಲ್ಲ, ಫೋಟೋಗಳು ಏನು ಎಕ್ಸ್ಪರ್ಟ್ ಇದ್ದಿಲ್ಲ, ಮಾಧವನ ಎಕ್ಸ್ಪರ್ಟ್ ಇದ್ದಿಲ್ಲ, ಎಲ್ಲಾನೇ ಬರಲ್ಲ. ಯಾವ ರೀತಿಯಲ್ಲಿ ಪ್ಲಾನ್ ಮಾಡಿದ್ರು? Sir, we are yet to take up that planning. ಈ ಸದ್ಯಕ್ಕೆ ಒಂದು 4 IIT ಜೊತೆ ಲ್ಯಾಬ್ ಎಕ್ವಿಪ್ಮೆಂಟ್ಸ್ ಯಾರು ಮಾಡೋರು ಯಾರು? ನಮ್ಮ ಕಾನ್ಸೆಪ್ಟ್ ಪ್ರಕಾರ, ಬಸವ ಕಾನ್ಸೆಪ್ಟ್ ಪ್ರಕಾರ ಮಾಡೋರು ಯಾರು? ನನಗೆ ಸ್ವಲ್ಪ ಗವರ್ಮೆಂಟ್ ಇಂದ ಗ್ರಾಂಟ್ ಸಿಗುತ್ತೆ ಇನ್ ಟರ್ಮ್ಸ್ ಆಫ್ ಯೂನಿವರ್ಸಿಟಿ ಡೆವಲಪ್ ಮಾಡಿ. ಅಲ್ಲ, ಅದನ್ನ ನಾವು ಪ್ಲಾನರ ಮಾಡಿಕ್ಕಿದ್ರೆ ಈಗ ಅಟ್ಲೀಸ್ಟ್ ನಾವು ಮುಂದೆ ಗವರ್ಮೆಂಟ್ಗೆ ಕೇಳಿ ಗವರ್ಮೆಂಟ್ ಆಫ್ ಇಂಡಿಯಾ, ಗವರ್ಮೆಂಟ್ ಆಫ್ ಕರ್ನಾಟಕ ಕೇಳಬಹುದು ಅಲ್ವಾ? ಈಗ ಇದರಲ್ಲಿ ನಮ್ಮ ಅನುಭವ ಮಂಟಪ ಏನಿಗಿದೆ 742 crores ನಾನು ಮಾಡಿದ್ವಿ. ಅದರಲ್ಲಿ ನಿಮ್ಮದು ಸ್ಕಿಲ್ ಸೆಂಟರ್ಗೆ ದುಡ್ಡಿದೆ, ಪ್ರೊವಿಷನ್ ಇದೆಯಾ? There is no provision for that. Yes, this is part of phase 2. Apart from this, we are yes, sir. Exactly right. Take it up. Yes. After the inauguration. After the inauguration. Yes. But now. ಇಂದು ಬೀದರ್ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ನಡೆದ ದೇಶ ಸಮಿತಿ ಸಭೆಗೆ ಮುನ್ನ ಪ್ರಧಾನಮಂತ್ರಿ ಫಸಲ ಭೀಮಾ ಯೋಜನೆ PMFBY ಕುರಿತು ರೈತರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ವಿಶೇಷ ಜಾಗೃತಿ ವಾಹನಗಳಿಗೆ ಸಂಸದರಾದ ಸಾಗರ್ ಖಂಡ್ರೆ ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ರೈತರು ಈ ಯೋಜನೆ ಸದುಪಯೋಗ ಪಡೆದುಕೊಳ್ಳಬೇಕು ಎಂಬ ಸಂದೇಶ ಸಾಗರ್ ಖಂಡ್ರೆ ನೀಡಿದರು. ಅದೇ ಸಂದರ್ಭದಲ್ಲಿ ಜಿಲ್ಲೆಯ 83 ಗ್ರಾಮ ಗ್ರಂಥಾಲಯಗಳಿಗೆ ಇಂಟರ್ನೆಟ್ ಸಂಪರ್ಕ ಹಾಗೂ ಪುಸ್ತಕ ಕಿಟ್ಗಳನ್ನು ವಿತರಣೆ ಮಾಡಲು ಈ ಮೂಲಕ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಮತ್ತು ಜ್ಞಾನಾಭಿವೃದ್ಧಿಗೆ ಸಹಾಯವಾಗುವ ಸಾಧನೆಗಳನ್ನು ನೀಡುವ ಪ್ರಯತ್ನವಾಗಿದೆ. ಈ ಸೌಲಭ್ಯಗಳನ್ನು ವಿದ್ಯಾರ್ಥಿಗಳು ಮತ್ತು ಮಕ್ಕಳು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂಬುದಾಗಿ ಅಧಿಕಾರಿಗಳ ಮೂಲಕ ತಿಳಿಸಲಾಗಿದೆ. ಜಿಲ್ಲಾ ಶಿಕ್ಷಣ, ಗ್ರಾಮೀಣ ಅಭಿವೃದ್ಧಿ ಹಾಗೂ ಗ್ರಂಥಾಲಯ ಇಲಾಖೆ ಸಂಯುಕ್ತವಾಗಿ ಈ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಸಾಗರ್ ಖಂಡ್ರೆ ಹೇಳಿದರು. ಇದಕ್ಕೆ ಮೊದಲು ಸುದ್ದಿಗಾರರೊಂದಿಗೆ ಮಾತನಾಡಿ ರೈತರ ಬೆಳೆ ವಿಮೆ ಸಮಸ್ಯೆಗಳ ದೂರು ಬರುತ್ತಿದೆ. ಇದೇ ರೀತಿ ಮುಂದುವರೆದರೆ ಕೇಂದ್ರ ಕೃಷಿ ಸಚಿವರಿಗೆ ಭೇಟಿ ಮಾಡಿ ಅವರಿಗೆ ಈ ಸಮಸ್ಯೆ ಕುರಿತು ಮನವರಿಕೆ ಮಾಡುತ್ತೇನೆಂದು ಹೇಳಿದರು. ಈಗಾಗಲೇ ನಾನು ಹೇಳಿದ್ದೀನಿ, ಈಗ ರೈತರಿಗೆ ಏನಾದರೂ ಒಂದು ಇನ್ಶೂರೆನ್ಸ್ ಸಮಸ್ಯೆ ಇತ್ತು ಅಂತಂದರೆ ಈಗಾಗಲೇ ನಮಗೆ ಭಾಳಷ್ಟು ದೂರುಗಳು ಬಂದಿದ್ದಾವೆ. ನಾವೆಲ್ಲನೂ ಅದನ್ನು ಸ್ಟಡಿ ಮಾಡ್ತಿದ್ವಿ. ಬರೀ 1 ವರ್ಷ ಆಗಿದೆ. ಆದರೆ ಇದು ಕಂಟಿನ್ಯೂ ಆಯಿತು ಅಂತಂದರೆ ಈಗೇನು 21ನೇ ತಾರೀಕಿಗೆ ನಮ್ಮ ಸೆಷನ್ ಪ್ರಾರಂಭ ಆಗ್ತಾ ಇದೆ. 21ನೇ ತಾರೀಕಿಗೆ ನಾನು ಅಗ್ರಿಕಲ್ಚರ್ ಮಿನಿಸ್ಟ್ರಿಗೆ ನಾನು ಹೋಗಿ ಭೇಟಿ ಮಾಡ್ತೀನಿ, ನಮ್ಮ ಶಿವರಾಜ್ ಸಿಂಗ್ ಚೌಹಾಣ್ ಸರ್ ಅವರಿಗೆ. ಇದೇ ರೀತಿ ಸಮಸ್ಯೆ ಕಂಟಿನ್ಯೂ ಆಯ್ತು ಅಂದರೆ ಕಂಪ್ನಿ ನಾವು ಚೇಂಜ್ ಮಾಡ್ತೀವಿ ಅಂತ ನಾನು ಹೇಳ್ತೀನಿ. ದೊಡ್ಡ ಆರೋಪ ಮಾಡಿದ್ರು ಈಶ್ವರ್ ಖಂಡ್ರೆ ಅವರು, MP ಹೋಗೋರು ಇದ್ದಾರೆ ಸರ್. ಮತ್ತೆ ಇದೇ ಕಂಪ್ನಿ ಕೊಡ್ತಾರೆ ಸರ್. ಈಗ ನಾನು ಅದೇ ಹೇಳ್ತಾ ಇದ್ದೀನಿ, ಇದು ಕಂಟಿನ್ಯೂ ಆಯಿತು ಅಂತಂದರೆ ಸಮಸ್ಯೆ ಇತ್ತು ಅಂತಂದರೆ ಆವಾಗ ಸಮಸ್ಯೆ ಇತ್ತು. ಈಗಲೂ ಕೂಡ ಸಮಸ್ಯೆ ಕಂಟಿನ್ಯೂ ಆಯಿತು ಅಂತಂದರೆ ನಾನು ಅದೇ ಹೇಳ್ತಾ ಇದ್ದೀನಿ. ಈಗ ಮುಂಬರುವ ಈಗ ನಮ್ದೇನು ಮಾನ್ಸೂನ್ ಸೆಷನ್ ಇದೆ, ಇದರಲ್ಲಿ ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟರ್ ಆದ ಶಿವರಾಜ್ ಸಿಂಗ್ ಚೌಹಾಣ್ ಸರ್ ಅವರಿಗೆ ನಾನು ಭೇಟಿ ಮಾಡ್ತೀನಿ. ಭೇಟಿ ಮಾಡಿ ಅವ್ರಿಗೆ ಹೇಳ್ತೀನಿ ಈ ಕಂಪ್ನಿದು ಏನಾದರೂ ಸಮಸ್ಯೆ ಇತ್ತು ಅಂದರೆ ನಾವು ಈಗಾಗಲೇ ಭಾಳಷ್ಟು ಏನು ಇನ್ಶೂರೆನ್ಸ್ ಸಮಸ್ಯೆಗಳಿದಾವೆ, ನಮಗೆಲ್ಲ ದೂರುಗಳು ಬಂದಾವೆ, ಅವೆಲ್ಲ ನಾವು ಸ್ಟಡಿ ಮಾಡ್ತೇವೆ. ಅದಕ್ಕೆ ಸ್ವಲ್ಪ ಸಮಯ ಬೇಕು. ಅದು ನಾವು ಸ್ಟಡಿ ಮಾಡಿದ ತಕ್ಷಣ ನಾವು ಏನು ಡೀಟೇಲ್ಸ್ ಇದೆ, ಯಾಕಂದರೆ ನಾವು ಮಂತ್ರಿಯವ್ರಿಗೆ ಹೋಗಿ ಭೇಟಿ ಮಾಡ್ತಾ ಇರುವಾಗ ನಾವು ಡೀಟೇಲ್ಸ್ ನಾವು ಸ್ಟಡಿ ಮಾಡೋದಕ್ಕೆ ನಮ್ಗೆ ಹೋಗೋಕ್ಕಾಗಲ್ಲ. ಅದಕ್ಕೆ ಈ 1 ವರ್ಷದಲ್ಲಿ ಏನೇನು ಸಮಸ್ಯೆ ಆಗಿದೆ, ಹೊಸ JD ಕೂಡ ಬಂದಿದ್ದಾರೆ, ಅದನ್ನೆಲ್ಲ ನಾವು ಪರಿಶೀಲಿಸಿ ನಾವು ಮಂತ್ರಿಯವ್ರಿಗೆ ಭೇಟಿ ಮಾಡ್ತೀವಿ. ಸಮಸ್ಯೆ ಇತ್ತು ಅಂತಂದರೆ ನಾವು ಆ ಕಂಪ್ನಿಯನ್ನು ಚೇಂಜ್ ಮಾಡ್ತೀವಿ. ಸರ್, ಸೆಂಟ್ರಲ್ ಕಾಂಗ್ರೆಸ್ ಸರ್ಕಾರ ಬಂದರೆ RSS ಬ್ಯಾನ್ ಮಾಡ್ತಾರೆ ಪ್ರಿಯಾಂಕಾ ಜಗಳ ಅಂತ ನೀವು ಹೇಳ್ತಾ ಇದ್ರಿ, ಜಗಳನೇ ಇಲ್ಲ. ನಮ್ಮ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸಾಹೇಬರು ಇರ್ಬೋದು, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರು ಇರ್ಬೋದು, ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ. ಚುನಾವಣೆಗಿಂತ ಪೂರ್ವದಲ್ಲೂ ನಾವು ಒಗ್ಗಟ್ಟಾಗಿದ್ವಿ, ಈಗಲೂ ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ. ಹಿಮಾಚಲ ಪ್ರದೇಶದಲ್ಲಿ ಭಾರಿ ಮಳೆಯಾಗುತ್ತಿದೆ. ಈ ನಡುವೆ ಮಂಡ್ಯ ಜಿಲ್ಲೆಯ ಹಳ್ಳಿಯೊಂದರಲ್ಲಿ ಶ್ವಾನವೊಂದು ಬೊಗಳಿದ್ದರಿಂದ 20 ಕುಟುಂಬಗಳ 67 ಜನರು ಕೊನೆ ಕ್ಷಣದಲ್ಲಿ ಸಾವಿನಿಂದ ಪಾರಾಗಿದ್ದಾರೆ. ಜೂನ್ 30ರಂದು ಮಧ್ಯರಾತ್ರಿ ಮಂಡ್ಯ ಧರಂಪುರ ಪ್ರದೇಶದ ಸಿಯಾಯ್ತಿ ಗ್ರಾಮದಲ್ಲಿ ಭಾರಿ ಮಳೆಯಾಗುತ್ತಿತ್ತು.
ಈ ಗ್ರಾಮದ ನರೇಂದ್ರ ಅವರ ನಿವಾಸದ 2ನೇ ಮಹಡಿಯಲ್ಲಿ ಮಲಗಿದ್ದ ಸಾಕು ನಾಯಿ ಇದ್ದಕ್ಕಿದ್ದಂತೆ ಬೊಗಳಲು ಆರಂಭಿಸಿದೆ. ರಾತ್ರಿ ಇಷ್ಟೊಂದು ಬೊಗಳದ ನಾಯಿ ಯಾಕೆ ಈ ಪರಿ ಬೊಗಳುವುದನ್ನು ನೋಡಿ ಅಚ್ಚರಗೊಂಡು ನರೇಂದ್ರ ಎಚ್ಚರಗೊಂಡಿದ್ದಾರೆ. ನಂತರ ನಾಯಿ ಬೊಗಳಿದ ಜಾಗದ ಬಳಿ ಹೋದಾಗ ಮನೆಯ ಗೋಡೆಯಲ್ಲಿ ದೊಡ್ಡ ಬಿರುಕು ಮೂಡಿದ್ದನ್ನು ನೋಡಿದ್ದಾರೆ. ನೋಡುತ್ತಿರುವಾಗಲೇ ಆ ಬಿರುಕಿನ ಮೂಲಕ ನೀರು ಮನೆ ಒಳಗಡೆ ಹರಿಯಲು ಆರಂಭಿಸಿತ್ತು. ನೀರು ಮನೆಗೆ ನುಗ್ಗಿದೆ ಎಂಬುದು ಖಾತ್ರಿ ಆಗುತ್ತಿದ್ದಂತೆ ನಾಯಿಯ ಜೊತೆ ಕೆಳಗಡೆ ಮಲಗಿದ್ದ ಕುಟುಂಬದ ಸದಸ್ಯರನ್ನು ಎಬ್ಬಿಸಿ ಕೂಡಲೇ ಹೊರಬರುವಂತೆ ಹೇಳಿದ್ದಾರೆ. ನರೇಂದ್ರ ಅವರು ನಂತರ ಸಮೀಪದಲ್ಲಿ ಇದ್ದ ನೆರೆಹೊರೆಯ ನಿವಾಸಿಗಳನ್ನು ಎಬ್ಬಿಸಿ ಮನೆಯಿಂದ ಹೊರಬಂದು ಸುರಕ್ಷಿತ ಸ್ಥಳಕ್ಕೆ ಹೋಗುವಂತೆ ಸೂಚಿಸಿದ್ದಾರೆ. ಮದುವೆಯಾಗಿ ಸುಂದರ ಜೀವನ ನಡೆಸಬೇಕಿದ್ದ ಗೃಹಿಣಿಯೊಬ್ಬಳು ಗಂಡನ ಸ್ನೇಹಿತನೊಂದಿಗೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದು ನಂತರ ಆತನಿಗಾಗಿ ಗಂಡ ಹರೀಶ್ನನ್ನು ತೊರೆದು ಬಂದಿದ್ದಳು. ಇದೀಗ 5 ತಿಂಗಳ ಗರ್ಭಿಣಿ ಅಂತ ಗೊತ್ತಾಗುತ್ತಲೇ ಪ್ರಿಯಕರ ಅಮರನಾಥ್ ಆಕೆಯನ್ನು ಬಿಟ್ಟು ಓಡಿ ಹೋಗಿದ್ದಾನೆ. ಕೋಲಾರದ ಶ್ರೀನಿವಾಸ್ಪುರ ಪಟ್ಟಣದ ಸುಭಾಷ್ ನಗರದ ಅಮರನಾಥ್ ವಂಚಿಸಿದ್ದಾನೆ ಎಂದು ತಿಮ್ಸಂದ್ರ ಗ್ರಾಮದ ಸಂತ್ರಸ್ತ ಮಹಿಳೆ ಸಂಯುಕ್ತ ಆರೋಪಿಸಿದ್ದಾಳೆ. ಅಲ್ಲದೆ ತಾನು 5 ತಿಂಗಳ ಗರ್ಭಿಣಿ ಎಂಬ ವಿಚಾರ ತಿಳಿಯುತ್ತಲೇ ಪ್ರಿಯಕರ ಮದುವೆಯಾಗಲು ನಿರಾಕರಿಸಿದ್ದಾನೆ ಎಂದು ಸಂಯುಕ್ತ ಆರೋಪಿಸಿದ್ದಾಳೆ. ಪ್ರಿಯಕರನಿಗಾಗಿ ಗಂಡನನ್ನೇ ಬಿಟ್ಟು ಬಂದಿದ್ದ ಮಹಿಳೆ ಇದೀಗ ಬೀದಿಗೆ ಬಿದ್ದಿದ್ದಾಳೆ. ಗಂಡನನ್ನು ಬಿಟ್ಟು ಬಂದಿದ್ದ ಸಂಯುಕ್ತಗೆ ಪ್ರಿಯಕರ ಸಹ ಕೈ ಕೊಟ್ಟಿದ್ದಾನೆ. ಈಗ ಯಾವುದೇ ಆಸರೆ ಇಲ್ಲದೆ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾಳೆ. ನನಗೆ ನ್ಯಾಯ ಬೇಕು ಎಂದು ಸಂಯುಕ್ತ ಯುವಕನ ಮನೆ ಮುಂದೆ ಅಂಬೇಡ್ಕರ್ ಫೋಟೋ ಹಿಡಿದು ಪ್ರತಿಭಟನೆ ನಡೆಸುತ್ತಿದ್ದಾಳೆ. ಶ್ರೀನಿವಾಸ್ಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.